ಏನ್ ಗೊತ್ತಾ, ನಾನ್ ಮಾಡಿರೋ ಈ ಹೆಲ್ತಿ ರೆಸಿಪಿ ತಿಂದ್ರೆ ನೀವು ಇದೇ ತರ ಕುಣಿತೀರಾ. ಗೆಣಸ್ನ ಇಲ್ಲಿ ನೀರಲ್ಲಿ ಹಾಕಿ ಬೇಯಿಸ್ತಾ ಇದೀನಿ. ಅದೇ ಗ್ಯಾಪ್ ಅಲ್ಲೇ ಗೋಧಿ ಹಿಟ್ಟು ಹಾಕೊಂಡು ಕಲ್ಸ್ಕೊಂತಿದೀನಿ. ಹಳೆ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾಗ ನಾನು ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕಾಗಿತ್ತು. ತಿಂಡಿ ಮಾಡ್ಕೊಳಕ್ ಆಗ್ಲಿಲ್ದಾಗೆಲ್ಲ ಈ ಗೆಣಸನ್ನ ತಿನ್ಕೊಂಡು ಹೋಗ್ತಿದ್ದೆ. ಇವಾಗ ಬೆಂದಿರೋ ಗೆಣಸಿನ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ, ಸ್ವಲ್ಪ ಅರ್ಶಿಣ ಪುಡಿ, ಜೀರಿಗೆ, ಖಾರದ ಪುಡಿ, ಉಪ್ಪು ಹಾಕ್ತಿದ್ದೀನಿ. ನೀವು ಬೇಕಾಗಿದ್ರೆ ಬೇರೆ ತರಕಾರಿನೂ ಹಾಕೋಬಹುದು. ಇದನ್ನೆಲ್ಲ ಹಾಕ್ಬಿಟ್ಟು ಈ ತರ ಕಲ್ಸಿ ಈ ತರ ರೆಡಿ ಮಾಡ್ಕೋಬೇಕು. ಕಲ್ಸಿಟ್ಟಿರೋ ಗೋಧಿ ಹಿಟ್ಟನ್ನ ಈ ತರ ಉಳ್ಳಿ ಮಾಡ್ಕೊಂಡು ಈ ಸಣ್ಣಗೆ ಉತ್ಕೋಬೇಕು. ಅದಾದ್ಮೇಲೆ ಹೋಳಿಗೆನೆ ಯಾವ ತರ ಮಾಡ್ತೀವೋ ಅದೇ ಪ್ರೊಸೀಜರ್ ಇಲ್ಲಿ ಫಾಲೋ ಮಾಡಬೇಕು. ರೆಡಿ ಮಾಡಿ ಇಟ್ಕೊಂಡಿರೋ ಈ ಗೆಣಸಿನ ಹೂರ್ಣನ ಈ ತರ ರೌಂಡ್ ಮಾಡ್ಕೊಂಡು ಇದ್ರ ಮಧ್ಯೆ ಇಟ್ಬಿಟ್ಟು ರೌಂಡ್ 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 ಮಾಡಿ ಆದ್ಮೇಲೆ ಇದನ್ನ ಉದ್ಬೇಕು. ಇದು ಫುಲ್ ರೌಂಡ್ ಆಗೋವರೆಗೂ ಉದ್ಬೇಕು. ಇವಾಗ ಉದ್ದುವಾಗ ನಿಧಾನಕ್ಕೆ ನೋಡ್ಕೊಂಡು ಉದ್ಬೇಕು, ಇಲ್ಲ ಅಂದ್ರೆ ಫಿಲ್ಲಿಂಗ್ ಎಲ್ಲ ಹೊರಗೆ ಬರುತ್ತೆ. ಈ ತರ ರೌಂಡ್ ರೌಂಡ್ ಆಗಿ ಉತ್ಕೊಂಡು ಹಂಚಿನ ಮೇಲೆ ಹಾಕೋದಷ್ಟೇ ಕೆಲಸ. ನಿಮ್ಗೆ ಬೇಕಾಗಿದ್ರೆ ತುಪ್ಪ ಇಲ್ಲ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೋಬಹುದು. ನಾನಿಲ್ಲಿ ಹಾಗೆ ಬೇಯಿಸ್ಕೊಂತ ಇದ್ದೀನಿ. ಎರಡೂ ಸೈಡು ಬೇಯಿಸ್ಕೊಂಡು ಇದಕ್ಕೆ ಮೊಸರು, ಪಲ್ಯ, ಚಟ್ನಿ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಸೊ ನೀವ್ ಇದನ್ನ ತಿನ್ಬಿಟ್ಟು ಇವಾಗ ಡ್ಯಾನ್ಸ್ ಮಾಡಕ್ಕೆ ರೆಡಿ ಆಗಿರಿ. ಈ ತರ ಒಳ್ಳೆ ಒಳ್ಳೆ ರೆಸಿಪಿಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆ, ಸಿಗುವ, ಬಾಯ್.